ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ಬಜೆಟ್ ಮಂಡನೆಗೂ ಮುನ್ನವೇ ಕೋಲಿ ಸಮಾಜ ಅಂಬಿಗರ ಚೌಡಯ್ಯ ಪ್ರಾಧಿಕಾರ ರಚನೆಗೆ ಒತ್ತಾಯಿಸಿತ್ತು. ಅದರಂತೆ ಸಮಾಜ ಸರ್ಕಾರ ಪ್ರಾಧಿಕಾರ ರಚನೆ ಮಾಡುವ ಭರವಸೆ ಇಟ್ಟುಕೊಂಡಿತ್ತು. ಆದರೆ ಮೊನ್ನೆ ನಡೆದ ಬಜೆಟ್ ಕೋಲಿ ಸಮಾಜದವರಿಗೆ ತೀವ್ರ ನಿರಾಸೆ ಮೂಡಿಸಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಸಮಾಜದ ಜನ ಇದ್ದಾರೆ. ಕೋಲಿ ಸಮಾಜದ ಮತ ಪಡೆದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. ಖರ್ಗೆ ರಾಷ್ಟ್ರ ನಾಯಕರಾಗಲು ಕಾರಣಕರ್ತರೇ ಕೋಲಿ ಸಮಾಜ. ಆದರೆ ಕೋಲಿ ಸಮಾಜದಿಂದ ರಾಜಕೀಯವಾಗಿ ಬೆಳೆದ ಖರ್ಗೆ ಅವರು ಕೋಲಿ ಸಮಾಜವನ್ನೇ ಮರೆತಂತೆ ಕಾಣ್ತಾ ಇದೆ. ಗುರುಮಠಕಲ್, ಚಿತ್ತಾಪುರ, ಜೇವರ್ಗಿಯಲ್ಲಿ ಅತಿ ಹೆಚ್ಚು ಕೋಲಿ ಸಮಾಜದ ಮತ ಪಡೆದು ಧರ್ಮಸಿಂಗ್ ಸಿಎಂ ಆಗಿ ಅಧಿಕಾರ ಅನುಭವಿಸಿದ್ರು. ಇದೀಗ ಅವರ ಮಕ್ಕಳು ಕೂಡ ಕೋಲಿ ಸಮಾಜದ ಮತ ಪಡೆದು ರಾಜಕೀಯವಾಗಿ ಬೆಳೆದಿದ್ದಾರೆ. ಆದರೆ ಕೋಲಿ ಸಮಾಜದಿಂದ ಬೆಳೆದ ನಾಯಕರು ಸಮಾಜಕ್ಕೆ ಯಾವುದೇ ಕೊಡುಗೆ ಕೊಡ್ತಿಲ್ಲ. ಖರ್ಗೆ, ಧರ್ಮಸಿಂಗ್ ಕುಟುಂಬಗಳಿಗೆ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನೆನಪಾಗುವ ಹಾಗೆ ಗೋಚರಿಸ್ತಾ ಇದೆ. ಬಜೆಟ್ನಲ್ಲೂ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಸಮಾಜಕ್ಕೆ ಹೆಚ್ಚಿನ ಬಜೆಟ್ ಕೊಟ್ಟಿದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರುವಂತಹ ಕೋಲಿ ಸಮಾಜಕ್ಕೆ ಕೇವಲ 6,25,00,000 ಬಜೆಟ್ ಕೊಟ್ಟಿದೆ. ಈ ಬಜೆಟ್ ಸಮಾಜದ ಬೇಡಿಕೆಗೆ ಅನುಗುಣವಾಗಿ ಕೊಟ್ಟಿದ್ದಲ್ಲ. ಇದೇ ರೀತಿ ಮುಂದುವರಿದು ಕೋಲಿ ಸಮಾಜದ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದೆ ಎಂದು ಉಮೇಶ್ ಮುದ್ನಾಳ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಶೀಘ್ರದಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯಾಧ್ಯಕ್ಷ ದತ್ತಾತ್ರೇಯ ರೆಡ್ಡಿ ನೇತೃತ್ವದಲ್ಲಿ ವಿಭಾಗೀಯ ಮಟ್ಟದ ಸಭೆ ಕರೆದು ನಿರ್ಧಾರ ಮಾಡಲಾಗುತ್ತೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ಬಜೆಟ್ನಲ್ಲಿ ಸಿಎಂ ಅವರಿಗೆ ಮನವಿ ಸಲ್ಲಿಸಿ ಅಂಬಿಗರ ಚೌಡಯ್ಯ ಮೂಲ ಗದ್ದುಗೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಆಗ್ರಹ ಮಾಡಲಾಗಿತ್ತು. ಆದರೆ ಸರ್ಕಾರ ಪ್ರಾಧಿಕಾರ ರಚಿಸದೆ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದೆ. ಕೋಲಿ ಸಮಾಜವನ್ನ ರಾಜಕೀಯ ಮತ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡುತ್ತಿದ್ದಾರೆಂದು ವೇದವ್ಯಾಸ ಮಠದ ಪ್ರಥಮ ಜಗದ್ಗುರು ರಾಜಗುರು ಸ್ವಾಮೀಜಿ ಕಳವಳ ವ್ಯಕ್ತಪಡಿಸಿದರು. ಎಲ್ಲ ಪ್ರತಿಯೊಂದು ಎಲ್ಲೆಲ್ಲರೂ ಒಂದೊಂದು ಕಡೆ ಆಗಲ್ಲ, ಅವನ್ನೆಲ್ಲ ಗುರುತಿಸುವಂಥ ಕೆಲಸ ಆಗಬೇಕು. ಮತ್ತು ಅದೇ ರೀತಿ ಅಂಬಿಗರ ಚೌಡಯ್ಯ ಧನ್ಯವಾದಗಳು. ಇವತ್ತು ನಮ್ಮ ಕೋಲಿ ಸಮಾಜದ ದಣಿಯ ಪರಿಸ್ಥಿತಿಯನ್ನು ನೋಡಿಯೇ ಮೂಲದ ನೀರಿಗೆ ಒಂದು ಇಟ್ಟಿಗೆ ಇಡೋ ಕೆಲಸ ಮಾಡಿಲ್ಲ. ಸರ್ಕಾರ ಅಭಿವೃದ್ಧಿ ಆಗಬೇಕಂತ ಮಾಡಿದ್ದರ ಮೂಲದ ನೀರಿಗೆ ನೀರು ಬಂದು ಮುಳುಗಡೆ ಆಗದ ಮನಿ ಅಡ್ರೆಸ್ ಒಂದು ಜಾತಿ ಅಂತೇಳಿ ಮಾಡಿ ಈ ರಾಜಕೀಯ ಷಡ್ಯಂತ್ರಗಳಿಂದ 37-38 ಕನ್ನಡ ಮಾಡಿ ನಾವು ಪ್ರಯತ್ನ ಆಗ್ತಾರೆ. ನಾವೆಲ್ಲ 37-38 ಮನಿ ಅಡ್ರೆಸ್ಗಳು ಅಂಥವನ್ನ ಒಂದು ಜಾತಿಯನ್ನು ಮಾಡಿ ಅದನ್ನು ಪ್ರಯತ್ನ ಮಾಡಿ ನಮ್ಮ ಸಮಾಜವನ್ನು ಹೊಡೆದಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಈ ನಮ್ಮ ಸಮಾಜವನ್ನು ಇದೇ ರೀತಿಯಲ್ಲಿ ಹೋಗೋದಕ್ಕೆ ನಮಗಿಲ್ಲ. ಇವತ್ತು ನಮ್ಮ ಸಮಾಜದೊಳಗೆ ಇಷ್ಟು ದಿನ ನಾವು ಒಬ್ಬೇ ಸ್ವಾಮೀಜಿಗಳು ಅವ್ರು ಮಾಡೋದು ತಪ್ಪು ಮಾಡಿ ಇವತ್ತು ದಿವಸ ಪರಿಶಿಷ್ಟ ಜಾತಿಯಲ್ಲಿ ನಾವು 16 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 9 ರಾಜ್ಯದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಮಗೆ ಅನ್ಯಾಯ ಆಗಿದೆ. ಇದನ್ನು ಸಭೆ ಕರೆದಿರುವ ಬಗ್ಗೆ ಶೀಘ್ರದಲ್ಲೇ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಸಭೆ ಕರೆದು ನಿರ್ಣಯ ತಗೋತೀವಿ. ನಮಗೆ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಕೃತಜ್ಞತೆ ನಾವು ಅಭಿನಂದನೆ ಆದ ದಿವಸ ಅನ್ಯಾಯ ಮಾಡ್ಯಾರ. ಒಂದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಪಿಟೇಷನ್ ಮಾಡಿ ಅಧ್ಯಕ್ಷ ಒಬ್ಬರಿನೊಬ್ಬರು ಹೆಚ್ಚಿ ಸಾಲ ಸೌಲಭ್ಯ ಇದರಲ್ಲಿ ಸಿಕ್ಕಿಲ್ಲ. ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇರಲ್ಲ, ಅವರು ಗುರುತಿಸಿ ಅವರೇ ಮಾಡಬೇಕು. ಇದು ಸಾಮಾಜಿಕ ನ್ಯಾಯ. ಕೇಂದ್ರ ಸರ್ಕಾರದಿಂದ ನಮಗೆ ನಿರ್ಲಕ್ಷ್ಯ ಅಲ್ಲಿಂದ ನಿರ್ಲಕ್ಷ್ಯ ಮೊನ್ನೆ ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ಅಂಬಿಗರ ಚೌಡಯ್ಯನ ನಿಗಮ 300 ಜನ ಅಧಿಸರಿಸಿ 20 ಜನರಿಗೆ ಏನಾದ ಸೌಲಭ್ಯ ಸಿಗತಕ್ಕಂಥ ಪರಿಸ್ಥಿತಿ ರಾಜ್ಯ ಸರ್ಕಾರದ. ಈ ಸಂದರ್ಭದಲ್ಲಿ ಭೀಮ್ರಾಯ್ ಕೊಡ್ಲಿ, ಮಲ್ಲೇಶ್ ಸೇರಿ ಇತರೆ ಕೋಲಿ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಜಿಲ್ಲೆಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.